ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಆಟಕ್ಕೆ ಮೊದಲ ವಾರವೇ ದೊಡ್ಡದೊಂದು ಟ್ವಿಸ್ಟ್ ಸಿಕ್ಕಿದೆ. ಬಿಗ್ ಬಾಸ್ ಸೀಸನ್ 11 ಈ ಮೂಲಕ ಹೊಸ ಅಧ್ಯಾಯಕ್ಕೆ ಮುನ್ನುಡಿಯನ್ನು ಬರೆದಕ್ಕೆ ಶುರು ಮಾಡಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಮೊದಲ ದಿನದ ಆಟ ಒಂದು ಥರ ಆದರೆ ಎರಡನೇ ದಿನದ ಆಟ ಒಂದು ಥರ, ಮೂರನೇ ದಿನದ ಆಟ ಮತ್ತೊಂದು ಥರ. ಹೀಗೆ ದಿನದಿನಕ್ಕೂ ಕೂಡ ಆಟದ ಶೈಲಿಯೇ ಬದಲಾಗ್ತಿದೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಕಲ್ಪನೆಯನ್ನೇ ಮಾಡಿಕೊಳ್ಳದಂತಹ ಎರಡು ಘಟನೆ ನಡೆದು ಬಿಟ್ಟಿದೆ. ಅದು ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ನಡೆದಂಥ ನಾಮಿನೇಷನ್ ಮತ್ತು ಎರಡನೇ ದಿನ ನಡೆದಂಥ ನಾಮಿನೇಷನ್. ಈ ಎರಡೂ ನಾಮಿನೇಷನ್ ಪ್ರಕ್ರಿಯೆ ವಿಭಿನ್ನವಾಗಿ ನಡೆದರೂ ಕೂಡ ಈ ಎರಡೂ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮೊದಲನೇ ವಾರ ಮನೆಯಿಂದ ಹೊರ ಹೋಗೋದಕ್ಕೆ ಅರ್ಧಕ್ಕರ್ಧ ಮನೆಯೇ ನಾಮಿನೇಟ್ ಆಗಿದೆ ಅನ್ನೋದು ಮತ್ತೊಂದು ವಿಶೇಷ. ಇನ್ನೂ ಕೂಡ ಪರಸ್ಪರ ಒಬ್ಬರ ಬಗ್ಗೆ ಒಬ್ರಿಗೆ ಗೊತ್ತಾಗಿಲ್ಲ. ಆರಂಭದ ಎರಡನೇ ದಿನದ ಈ ನಾಮಿನೇಷನ್ ಪ್ರಕ್ರಿಯೆ ಇದೆಯಲ್ಲ, ಇದನ್ನು ಸಾರಿ ಹೇಳ್ತಿದೆ. ಸ್ಪಷ್ಟವಾಗಿ ಈತ ಈಗ ಯಾರನ್ನೋ XYZ ಯಾರನ್ನೋ ಒಬ್ಬರನ್ನು ನಾಮಿನೇಟ್ ಮಾಡಬೇಕು. ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿನೇ ಇಲ್ಲ, ಇನ್ನೂ ಕೂಡ ಬೇಸಿಕ್ ಇನ್ಫಾರ್ಮೇಷನ್ಸ್ ಇರೋದು. ಈ ಸಂದರ್ಭದಲ್ಲಿ ಅವರನ್ನು ನಾಮಿನೇಟ್ ಮಾಡೋದ್ರ ಮೂಲಕ ಶಾಕನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಟೀಮ್ ಕೂಡ ಫಾರ್ಮ್ ಆಗ್ತಿದೆ. ಈಗ ಸ್ವರ್ಗ ನರಕ ಅನ್ನುವಂಥ ಟೀಮನ್ನು ಸುದೀಪ್ ಮತ್ತು ಬಿಗ್ ಬಾಸ್ ತಂಡದವರು ಫಾರ್ಮ್ ಮಾಡಿದರೆ, ಇಲ್ಲಿ ಈ ಸ್ವರ್ಗದಲ್ಲೇ ಒಂದು ಟೀಮು, ನರಕದಲ್ಲೇ ಮತ್ತೊಂದು ಟೀಮು, ಈ ರೀತಿಯಾಗಿ ಟೀಮ್ ಕೂಡ ಫಾರ್ಮ್ಗಳಾಗ್ತಿದ್ದಾವೆ. ಇದು ಬಿಗ್ ಬಾಸ್ ಮನೆಯ ವಾತಾವರಣವನ್ನು ಇನ್ನಷ್ಟು ಕಲುಷಿತ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಹಾಗಾದರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ನಾಮಿನೇಟ್ ಆದಂತಹ ಅರ್ಧಕ್ಕರ್ಧ ಜನ ಸದಸ್ಯರಿದ್ದಾರಲ್ಲ, ಅವರೆಲ್ಲ ಯಾರು? ಇದರಲ್ಲಿ ಅಂತಿಮವಾಗಿ ಯಾರು ಉಳಿತಾರೆ, ಯಾರು ಹೋಗ್ಬೋದು? ಇದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 ಹಂತವಾಗಿ ಜನರನ್ನು ಸೆಳೀತಾ ಇದೆ, ವೀಕ್ಷಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಾ ಇದೆ. ಈಗಾಗಲೇ ಬಿಗ್ ಬಾಸ್ ಸೀಸನ್ 11 ಸಾಕಷ್ಟು ವಿಚಾರಗಳಲ್ಲಿ ಪಾಪ್ಯುಲಾರಿಟಿಯನ್ನು ಪಡೆದಿದ್ದಂಥ ಶೋ. ಹಾಗೆಯೇ ಬಿಗ್ ಬಾಸ್ ಸೀಸನ್ 11ರಿಂದ ಸಾಕಷ್ಟು ಘಟನೆಗಳು ಕೂಡ ನಡೆಯೋದಿದೆ. ಹೀಗಾಗಿ ಈ ಬಿಗ್ ಬಾಸ್ ಸೀಸನ್ 11 ಸಿಕ್ಕಾಪಟ್ಟೆ ವಿಶೇಷತೆ ಅಂತಲೇ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಸೀಸನ್ 11ರಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ಈಗಾಗಲೇ ನಡೆದಿದೆ. 2 ಹಂತದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಮೊದಲನೇ ದಿನವೇ ನರಕದ ತಂಡದವರನ್ನು ನಾಮಿನೇಟ್ ಮಾಡುವಂಥ ಸಂದರ್ಭದಲ್ಲಿ ಬಹುತೇಕ ಟಾರ್ಗೆಟ್ ಮಾಡಿದ್ದು ಚೈತ್ರ ಕುಂದಾಪುರ ಅವರನ್ನು. ಸೊ ದಟ್ ಚೈತ್ರ ಕುಂದಾಪುರ ನೇರವಾಗಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿದೆ. ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮದಲ್ಲಿ ಮೊದಲ ವಾರದ ನಾಮಿನೇಷನ್ ವಿಭಿನ್ನವಾಗಿಯೇ ನಡೀತು. ಓಪನ್ ನಾಮಿನೇಷನಲ್ಲಿ ಯಾರೆಲ್ಲ ಫೋಟೋವನ್ನು ಬೆಂಕಿಗೆ ಬಿದ್ದು ಮೊದಲ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಇದು ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗು. ಹೌದು, ಫೋಟೋವನ್ನು ಬೆಂಕಿಗೆ ಹಾಕೋದ್ರ ಮೂಲಕ ನಾಮಿನೇಷನನ್ನು ಮಾಡಲಾಯಿತು. ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮದ ಮೊದಲ ನಾಮಿನೇಷನ್ ಪ್ರಕ್ರಿಯೆ ಸ್ವರ್ಗ ಮತ್ತು ನರಕದ ಕಾನ್ಸೆಪ್ಟ್ನಲ್ಲೇ ನಡೆದಿದೆ. ಸ್ವರ್ಗವನ್ನು ಪ್ರತಿನಿಧಿಸುವಂತಹ ಮಂಜುಗಡ್ಡೆಯ ನೀರಿನಲ್ಲಿ ಮಿಂದು ನಾಮಿನೇಷನ್ನಲ್ಲಿ ಬಚಾವಾಗುವಂಥ ಅವಕಾಶವನ್ನು ನರಕವಾಸಿಗಳಿಗೆ ಲಭಿಸಿದರೆ, ನರಕವನ್ನು ಪ್ರತಿನಿಧಿಸುವಂತಹ ಸ್ಪರ್ಧಿಗಳು ಬೆಂಕಿಯಲ್ಲಿ ಸ್ವರ್ಗ ನಿವಾಸಿಗಳ ಫೋಟೋವನ್ನು ಆಹುತಿ ಮಾಡಿ ನಾಮಿನೇಟನ್ನು ಮಾಡಿದ್ದಾರೆ. ಮೊದಲ ವಾರದ ನಾಮಿನೇಷನ್ ಪ್ರಕ್ರಿಯೆ 2 ಹಂತಗಳಲ್ಲಿ ನಡೆಯಿತು. ಮೊದಲನೇ ಹಂತದಲ್ಲಿ ಚೈತ್ರ ಕುಂದಾಪುರ ನೇರವಾಗಿ ನಾಮಿನೇಟ್ ಆದರೆ, ಎರಡನೇ ಹಂತದಲ್ಲಿ 9 ಜನ ನಾಮಿನೇಟ್ ಆಗಿ ಬೆಂಕಿಗೆ ಬಿದ್ದರು. ಒಟ್ಟಾರೆಯಾಗಿ 10 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಈ ಪೈಕಿ ಮೊದಲ ವೀಕೆಂಡ್ನಲ್ಲಿ ಯಾರಿಗೆ ಗೇಟ್ ಪಾಸ್ ಸಿಗಲಿದೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ನೇರವಾಗಿ ನಾಮಿನೇಟ್ ಆದಂತಹ ನಿವಾಸಿಗಳ ಪೈಕಿ ಈ ಒಬ್ಬರನ್ನು ನಾಮಿನೇಟ್ ಮಾಡುವಂಥ ಅಧಿಕಾರ ಸ್ವರ್ಗಿ ನಿವಾಸಿಗಳಿಗೆ ಲಭಿಸಿತ್ತು. ಈ ಚಟುವಟಿಕೆಯಲ್ಲಿ ಚೈತ್ರ ಕುಂದಾಪುರಗೆ ಹೆಚ್ಚು ವೋಟ್ಸ್ ಸಿಕ್ಕು. ರೂಲ್ಸ್ ಬ್ರೇಕ್ ಮಾಡಿದ್ರಿಂದ ಚೈತ್ರ ಕುಂದಾಪುರ ಟಾರ್ಗೆಟ್ ಆದರು ಮತ್ತು ಹೆಚ್ಚು ಜೊತೆಗೆ ಅಧಿಕ ಪ್ರಸಂಗದ ಮಾತುಗಳೇ ಈಕೆಗೆ ಈಗ ಮುಳುವಾಗ್ತಿದ್ದಾವೆ. ಹೆಚ್ಚು ಮತಗಳನ್ನು ಪಡೆದಂಥ ಪರಿಣಾಮ ಮೊದಲನೇ ವಾರದ ನಾಮಿನೇಷನಲ್ಲಿ ಚೈತ್ರ ಕುಂದಾಪುರ ನೇರವಾಗಿ ನಾಮಿನೇಟನ್ನು ಆಗ್ತಾರೆ ಮೊದಲನೇ ದಿನವೇ. ಇನ್ನು ಎರಡನೇ ಹಂತದ ನಾಮಿನೇಷನ್ ಪ್ರಕ್ರಿಯೆ ಎರಡನೇ ದಿನ ನಡೆಯುತ್ತೆ. ನೇರವಾಗಿ ನಾಮಿನೇಟ್ ಆಗಿರುವಂಥ ಚೈತ್ರ ಹೊರತುಪಡಿಸಿ ಪ್ರತಿ ಸುತ್ತಿನ 2 ನರಕವಾಸಿಗಳು ಟಾಸ್ಕ್ನಲ್ಲಿ ಭಾಗವಹಿಸಬೇಕಿತ್ತು. ಮಂಜುಗಡ್ಡೆಯ ನೀರು ತುಂಬಿರುವಂಥ ಕೊಳದಲ್ಲಿ ಇಳಿದು ಹಗ್ಗವನ್ನು ಬಿಡಿಸಿಕೊಂಡು ಶೂಲವನ್ನು ಹಿಡಿಯಬೇಕಿತ್ತು. ಮೊದಲ ಶೂಲ ಹಿಡಿದಂತಹ ಸ್ಪರ್ಧಿ ಅಥವಾ ನರಕವಾಸಿ ನಾಮಿನೇಷನ್ನಿಂದ ಸೇಫ್ ಆದಂತೆ. ಸೋತ ನರಕವಾಸಿ ನೇರವಾಗಿ ನಾಮಿನೇಟ್ ಆದಂತೆ. ಶೂಲ ಹಿಡಿದಂಥ ನರಕವಾಸಿ ಯಾರಾದರೂ ಒಬ್ಬ ಸ್ವರ್ಗ ನಿವಾಸಿಗೆ ಶೂಲವನ್ನು ನೀಡೋದ್ರ ಮೂಲಕ ನಾಮಿನೇಷನ್ ಮೂಲಕ ಅಧಿಕಾರವನ್ನು ಕೊಡಬೇಕು. ಶೂಲ ಪಡೆದಂಥ ಸ್ವರ್ಗ ನಿವಾಸಿ 2 ಸ್ವರ್ಗ ನಿವಾಸಿಗಳ ಫೋಟೋವನ್ನು ಬೆಂಕಿಗೆ ನೇರವಾಗಿ ಹಾಕಬೇಕಿತ್ತು. ಈ ರೀತಿಯಾಗಿ ವಿಶೇಷವಾಗಿ ನಡೆದಂತಹ ಟಾಸ್ಕ್ ಇದು. ಮೊದಲ ಸುತ್ತಲ್ಲಿ ಏನಾಯಿತು ಅನ್ನೋದನ್ನು ನೀವು ನೋಡಿದ್ರೆ ಬಹುಶಃ ನಿಮಗೆ ಅಚ್ಚರಿ ಆಗುತ್ತೆ. ಮೊದಲ ಸುತ್ತಿನ ಟಾಸ್ಕ್ನಲ್ಲಿ ರಂಜಿತ್ ವಿರುದ್ಧ ಶಿಶಿರ್ ಶಾಸ್ತ್ರಿ ಸೋತ್ರೆ ಗೆದ್ದ ರಂಜಿತ್ ಗೌತಮಿ ಜಾಧವ್ಗೆ ಶೂಲವನ್ನು ಕೊಡ್ತಾರೆ. ನಾಮಿನೇಷನ್ ಅಧಿಕಾರವನ್ನು ಪಡೆದಂಥ ಗೌತಮಿ ಜಾಧವ್ ಯಮುನಾ ಶ್ರೀನಿಧಿ ಮತ್ತು ಲಾಯರ್ ಜಗದೀಶ್ ಅವರನ್ನು ನಾಮಿನೇಟ್ ಮಾಡ್ತಾರೆ. ಸ್ವರ್ಗ ದೇವರಿರುವಂಥ ಜಾಗ, ಅದೇ ರೀತಿ ಯಮುನಾ ಅವರು ಇದ್ದರೆ ಚೆನ್ನಾಗಿರ್ತದೆ ಅಂತ ಹೇಳಿ ಯಮುನಾ ಅವರನ್ನು ಗೌತಮಿ ಜಾಧವ್ ನಾಮಿನೇಟ್ ಮಾಡ್ತಾರೆ. ಇನ್ನು ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಸ್ವರ್ಗ ನಿವಾಸಿಗಳ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋಂಥ ಕಾರಣಕ್ಕೆ ಲಾಯರ್ ಜಗದೀಶು ಗೌತಮಿ ಜಾಧವ್ ನಾಮಿನೇಟ್ ಮಾಡ್ತಾರೆ. ಲಾಯರ್ ಜಗದೀಶನ್ನು ಗೌತಮಿ ಜಾಧವ್ ನಾಮಿನೇಟ್ ಮಾಡ್ತಾರೆ. ಇನ್ನು ಟಾಸ್ಕ್ನಲ್ಲಿ ಸೋತಂತಹ ಶಿಶಿರ್ ಶಾಸ್ತ್ರಿ ನೇರವಾಗಿ ನಾಮಿನೇಟ್ ಆಗ್ತಾರೆ.
ಇನ್ನು 2ನೇ ಟಾಸ್ಕ್‌ನಲ್ಲಿ ಮೋಕ್ಷಿತಾ ಪೈ ವಿರುದ್ಧ ಅನುಷಾ ಗೆಲ್ತಾರೆ. ಹೀಗಾಗಿ ಮೋಕ್ಷಿತಾ ಪೈ ನೇರವಾಗಿ ನಾಮಿನೇಟ್ ಆದರೆ ಗೆದ್ದಂಥ ಅನುಷಾ ಶೂಲವನ್ನು ಯಮುನಾ ಅವರಿಗೆ ಕೊಡ್ತಾರೆ. ತುಂಬ ಡಾಮಿನೇಟಿಂಗ್ ಮತ್ತು ತುಂಬ ಕನ್ಫ್ಯೂಷನ್ ಇದೆ ಅವರ ಬಗ್ಗೆ ಅಂತೇಳಿ ಹೇಳಿ ಉಗ್ರ ಮಂಜು ಅವರನ್ನು ಯಮುನಾ ಶ್ರೀನಿಧಿ ನಾಮಿನೇಟ್ ಮಾಡಿದರೆ, ಇನ್ನು ಟಿಟ್ ಫಾರ್ ಟ್ಯಾಟ್ ಅಂತಲೇ ಏನು ಗೌತಮಿ ಜಾಧವ್ ಅವರನ್ನು ಯಮುನಾ ಶ್ರೀನಿಧಿ ನಾಮಿನೇಟನ್ನು ಮಾಡ್ತಾರೆ. ಗೌತಮಿ ಜಾಧವ್ ಹಾಗೂ ಉಗ್ರ ಮಂಜು ಫೋಟೋವನ್ನು ಯಮುನಾ ಬೆಂಕಿಗೆ ಹಾಕ್ತಾರೆ. ಅದಕ್ಕೆ ಅವರು ಕೊಟ್ಟಂಥ ಕಾರಣ ಸಿಕ್ಕಾಪಟ್ಟೆ ಡಿಪ್ಲೊಮ್ಯಾಟಿಕ್ ಆಗಿ ಆಡ್ತಿದ್ದಾರೆ, ನಮಗಿಂತ ಜಾಸ್ತಿ ನರಕದವರ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡ್ತಿದ್ದಾರೆ ಅಂತೇಳಿ. ಟಾಸ್ಕ್ನಲ್ಲಿ ಮಾನಸ ವಿರುದ್ಧ ಗೋಲ್ಡ್ ಸುರೇಶ್ ಗೆಲ್ತಾರೆ. ಸೋತಂಥ ಮಾನಸ ನೇರವಾಗಿ ನಾಮಿನೇಟ್ ಆದರೆ ಶೂಲ ಹಿಡಿದಂಥ ಗೋಲ್ಡ್ ಸುರೇಶು ನಾಮಿನೇಷನ್ ಅಧಿಕಾರವನ್ನು ಧರ್ಮಕೀರ್ತಿರಾಜ್ಗೆ ಕೊಡ್ತಾರೆ. ಮನಸ್ಸಿನಲ್ಲಿ ಏನಾದರೂ ಓಡುತ್ತಿದ್ದರೆ ನೇರವಾಗಿ ಕ್ಲಾರಿಫೈ ಮಾಡಿಕೊಂಡ್ರೆ ಒಳ್ಳೆಯದು ಅಂತೇಳಿ ಹೇಳಿ ಭವ್ಯಗೌಡ ಅವರನ್ನು ಧರ್ಮಕೀರ್ತಿರಾಜ್ ನಾಮಿನೇಟ್ ಮಾಡಿದರೆ, ಇನ್ನು ಎಲ್ಲರ ಜೊತೆಗೆ ಬೆರೆತು ಎಲ್ಲರನ್ನು ಕೂಡ ಕಾನ್ಫಿಡೆನ್ಸ್ ಆಗಿ ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಂಸ ಅವರನ್ನು ಧರ್ಮ ನಾಮಿನೇಟನ್ನು ಮಾಡ್ತಾರೆ. ಹಂಸ ಹಾಗೂ ಭವ್ಯಗೌಡ ಫೋಟೋವನ್ನು ಧರ್ಮಕೀರ್ತಿರಾಜ್ ಬೆಂಕಿಗೆ ಹಾಕ್ತಾರೆ. ಅಲ್ಲಿಗೆ ಯಾರೆಲ್ಲ ನಾಮಿನೇಟ್ ಆಗ್ತಾರೆ? ಸ್ವರ್ಗ ನಿವಾಸಿಗಳಾದಂಥ ಯಮುನಾ ಶ್ರೀನಿಧಿ, ಲಹರಿ ಜಗದೀಶು, ಉಗ್ರ ಮಂಜು, ಗೌತಮಿ ಜಾಧವ್, ಭವ್ಯಗೌಡ, ಹಂಸ ಇವರಿಷ್ಟು ಜನನು ಕೂಡ ನಾಮಿನೇಷನ್ ಬೆಂಕಿಯಲ್ಲಿದ್ದರೆ, ಇನ್ನು ನರಕ ನಿವಾಸಿಗಳಾದಂಥ ಚೈತ್ರ ಕುಂದಾಪುರ್, ಶಿಶಿರ್ ಶಾಸ್ತ್ರಿ, ಮೋಕ್ಷಿತಾ ಪೈ ಮತ್ತು ಮಾನಸ ಇವರಿಷ್ಟು ಜನರು ಕೂಡ ನಾಮಿನೇಟ್ ಆಗಿದ್ದಾರೆ. ಈ 10 ಮಂದಿಯ ಪೈಕಿ ಯಾರು ಕೊನೆಗೆ ಉಳಿತಾರೆ, ಯಾರು ಕೊನೆಗೆ ಹೋಗ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ. 9 ಜನ ಸ್ಪರ್ಧಿಗಳು ಮನೆಗೆ ಹೋಗೋದು ಅನಿವಾರ್ಯ. ಒಬ್ಬ ಸ್ಪರ್ಧಿ ಮಾತ್ರ ಇಲ್ಲಿ ಸೇಫ್ ಆಗೋದು. 9 ಜನ ಸ್ಪರ್ಧಿಗಳು ಮನೆಯಲ್ಲಿ ಉಳಿಯೋದು ಸಾಮಾನ್ಯ. ಒಬ್ಬ ಸ್ಪರ್ಧಿ ಮಾತ್ರ ಮನೆಯಿಂದ ಹೊರಗಡೆ ಹೋಗೋದು ಕನ್ಫರ್ಮ್. ಅದು ನರಕ ನಿವಾಸಿಗಳಿಂದ ಹೋಗ್ತಾರೋ ಅಥವಾ ಸ್ವರ್ಗ ನಿವಾಸಿಗಳಿಂದ ಹೋಗ್ತಾರೋ ಅನ್ನೋದು ಕೊನೆಗೆ ಇರುವಂಥ ಗೊಂದಲ ಪ್ರಶ್ನೆ. ಆದರೆ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಹೋದಾಗ ಬಿಗ್ ಬಾಸ್ ಮನೆಯ ಆಟ ದಿನಕ್ಕೆ ಬದಲಾಗ್ತಿದೆ. ಆ ಆಟದ ಶೈಲಿಯೂ ಕೂಡ ಉಲ್ಟಪಲ್ಟ ಆಗ್ತಿದೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ವರ್ಗ ನರಕ ಅನ್ನೋಂಥ ಕಾನ್ಸೆಪ್ಟೇ ಇವರಿಗಿನ್ನೂ ಕೂಡ ಅರ್ಥ ಆದಂತಿಲ್ಲ. ತುಂಬ ಲೈಟಾಗಿ ಸ್ವೀಕರಿಸಿದಂತೆಯೂ ಕೂಡ ಇದೆ. ಇದನ್ನು ಇನ್ನಷ್ಟು ಸ್ಟ್ರಿಕ್ಟ್ ಮಾಡಿ, ಜೊತೆಗೆ ಒಂದಷ್ಟು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನು ಮಾಡಬೇಕಾಗಿರೋದು ಬಿಗ್ ಬಾಸ್ನ ಈ ಸ್ಪರ್ಧಿಗಳ ಒಂದು ಲೆಕ್ಕಾಚಾರ. ಅದು ಸಹಜ, ಅದನ್ನು ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ವೀಕ್ಷಕರು ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡಬೇಕು. ಅದನ್ನೇ ಮಾಡ್ತಾ 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 ಕೊನೆಗೆ ಯಾರು ಹೋಗ್ತಾರೆ, ಯಾರು ಉಳಿತಾರೆ, ಅದು ಉಳಿಯುವಂಥದ್ದು ಪ್ರಶ್ನೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ 10 ಜನ ನಾಮಿನೇಟ್ ಆದಂತಹ ಸ್ಪರ್ಧಿಗಳಲ್ಲಿ ಯಾರು ಹೋದರೆ ಬೆಟರ್ ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.